ನಮಸ್ಕಾರ ವೀಕ್ಷಕರೇ, ಸಪ್ತಶ್ವ ಚಾನೆಲ್ಗೆ ಸ್ವಾಗತ. ಬಳ್ಳಾರಿಯಲ್ಲಿ ನಡೆದಿರುವ ಒಂದು ಅಪರೂಪದ ಘಟನೆ ಈಗ ರಾಜ್ಯದ ಮಟ್ಟದಲ್ಲಿ ಚರ್ಚೆಗೆ ಕಾರಣವಾಗಿದೆ. 8ನೇ ತರಗತಿ ಬಾಲಕಿ ಹಿಮಬಿಂದು ಕಣ್ಣುಗಳಿಗೆ ಬಟ್ಟೆ ಕಟ್ಟಿ ಪರೀಕ್ಷೆ ಬರೆದಿದ್ದಾಳೆ. ಹೌದು, ಕುರುವಳ್ಳಿ ತಿಮ್ಮಪ್ಪ ಮೆಮೋರಿಯಲ್ ಇಂಗ್ಲಿಷ್ ಮೀಡಿಯಂ ಶಾಲೆಯಲ್ಲಿ ನಡೆದ ಸಮಾಜ ವಿಜ್ಞಾನ ಪರೀಕ್ಷೆಯಲ್ಲಿ ಕಣ್ಣುಗಳಿಗೆ ಕಾಟನ್ ಇಟ್ಟು ಅದರ ಮೇಲೆ ಕಪ್ಪು ಬಟ್ಟೆ ಕಟ್ಟಿಕೊಂಡೇ ಚಾಕಚಕ್ಯತೆಯಿಂದ ಪರೀಕ್ಷೆ ಬರೆದು ಎಲ್ಲರನ್ನೂ ಬೆರಗುಗೊಳಿಸಿದ್ದಾಳೆ. ಇತ್ತೀಚಿನ ದಿನಗಳಲ್ಲಿ ಸಾಮಾನ್ಯ ವಿದ್ಯಾರ್ಥಿಗೂ ಒತ್ತಡದ ಪರಿಸ್ಥಿತಿಯಲ್ಲಿ ಪರೀಕ್ಷೆ ಬರೆಯುವುದು ಕಷ್ಟವಾಗಿರುವಾಗ ಹಿಮಬಿಂದು ಕಣ್ಣು ಮುಚ್ಚಿಕೊಂಡೇ ಸಂಪೂರ್ಣ ಶಾಂತಿಯುತವಾಗಿ ಪ್ರಶ್ನೆಗಳನ್ನು ಓದಿ ಯಾವ ಒತ್ತಡ ಇಲ್ಲದೆ ಉತ್ತರಗಳನ್ನು ಬರೆದ ಬಾಲಕಿ. ಈ ವಿಚಿತ್ರ ಪ್ರತಿಭೆ ಹಿಮಬಿಂದು ಕೇವಲ ಒಂದು ದಿನದಲ್ಲಿ ಹೊರಹೊಮ್ಮಿದ್ದಲ್ಲ, ಮನೆಯಲ್ಲಿಯೇ ದಿನನಿತ್ಯವಾಗಿ ಕಣ್ಣು ಮುಚ್ಚಿಕೊಂಡೇ ಓದುತ್ತಿದ್ದಾಳೆ, ಬರೆಯುತ್ತಿದ್ದಾಳೆ ಎಂದು ಶಿಕ್ಷಕರು ತಿಳಿಸಿದ್ದಾರೆ. ಈ ಅಭ್ಯಾಸವೇ ಪರೀಕ್ಷೆಯ ದಿನದಲ್ಲಿ ಅವಳಿಗೆ ಪ್ರಮುಖ ಶಕ್ತಿಯಾಗಿದೆ. ಈ ವಯಸ್ಸಿನಲ್ಲಿಯೇ ಏಕಾಗ್ರತೆ, ಸ್ಥಿರತೆ, ಮನೋಬಲ ಇಷ್ಟೊಂದು ಮಟ್ಟದಲ್ಲಿ ತೋರಿಸಿರುವುದು ಪೋಷಕರಿಗೂ ಶಿಕ್ಷಕರಿಗೂ ಹೆಮ್ಮೆ ತಂದಿದೆ. ಪೋಷಕರು ಹಿಮಬಿಂದುಗಾಗಿ ಸದಾ ಪ್ರೋತ್ಸಾಹ ನೀಡಿರುವುದು, ಶಿಕ್ಷಕರು ಅವಳ ಸಾಮರ್ಥ್ಯವನ್ನು ಗುರುತಿಸಿ ಬೆಂಬಲಿಸಿರುವುದು ಈ ಸಾಧನೆಗೆ ಪ್ರಮುಖ ಕಾರಣ. ಪರೀಕ್ಷೆ ನಡೆಯುತ್ತಿರುವ ವೇಳೆ ಶಾಲೆಯ ಸಿಬ್ಬಂದಿ, ಶಿಕ್ಷಕರು ಎಲ್ಲರೂ ಬೆರಗಿನಿಂದ ಅವಳನ್ನೇ ನೋಡುತ್ತಿದ್ದರು. ಕಣ್ಣು ಮುಚ್ಚಿಕೊಂಡೇ ಬರೆಯುತ್ತಿದ್ದ ಹಿಮಬಿಂದು ಯಾವುದೇ ಆತಂಕ ತೋರದೆ ನಿತ್ಯ ಓದುವ ಅಭ್ಯಾಸದಂತೆ ಪರೀಕ್ಷೆ ಮುಗಿಸಿದ್ದಾಳೆ. ರಾಜ್ಯದ ಮೂಲೆ ಮೂಲೆಗಳಿಂದಲೂ ಹಿಮಬಿಂದುವಿಗೆ ಅಭಿನಂದನೆಗಳ ಮಳೆ ಸುರಿಯುತ್ತಿದೆ. ಇವಳ ಧೈರ್ಯ, ಪರಿಶ್ರಮ ಅನೇಕ ಮಕ್ಕಳಿಗೆ ಪ್ರೇರಣೆ ಆಗಲಿದೆ ಎಂದು ತಿಳಿಸಿದ್ದಾರೆ. ನೋಡಿದ್ರಲ್ಲ ವೀಕ್ಷಕರೇ, ಇದೇ ರೀತಿಯ ಇನ್ನಷ್ಟು ಹೊಸ ವಿಡಿಯೋಗಳಿಗಾಗಿ ನಮ್ಮ ಸಪ್ತಶ್ವ ಟಿವಿ ಕನ್ನಡ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಧನ್ಯವಾದಗಳು.